ಪ್ರೀತಿಯ ವಿದ್ಯಾರ್ಥಿಗಳೇ, ಫಸ್ಟ್ ಸೆಮಿಸ್ಟರ್ BA ಅರ್ಥಶಾಸ್ತ್ರ ಪತ್ರಿಕೆ ಸೂಕ್ಷ್ಮ ಅರ್ಥಶಾಸ್ತ್ರದ ಮೊದಲ ಅಧ್ಯಾಯ ಪ್ರಸ್ತಾವನೆಯಲ್ಲಿ ನಾವು ಇಂದು ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥ, ವ್ಯಾಖ್ಯಾನಗಳನ್ನು ಕುರಿತು ಅರ್ಥ ಮಾಡಿಕೊಳ್ಳೋಣ. ಅರ್ಥಶಾಸ್ತ್ರ ಬೃಹದಾಕಾರವಾಗಿ ಬೆಳೆದು ಬಂದಂತಹ ಒಂದು ಪ್ರಬುದ್ಧ ವಿಜ್ಞಾನ. ಇದರ ಅಭ್ಯಾಸ, ವಿಷಯ ಮತ್ತು ವ್ಯಾಪ್ತಿ ದಿನೇ ದಿನೇ ವಿಸ್ತಾರಗೊಳ್ತಾ ಬಂದಿದೆ. ಹಾಗಾಗಿ ಅರ್ಥಶಾಸ್ತ್ರದ ಅಭ್ಯಾಸ ವಸ್ತುವನ್ನು ಎರಡು ಭಾಗಗಳಾಗಿ ನಾವು ವಿಂಗಡಿಸ್ತೇವೆ. ಅವುಗಳು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಸೂಕ್ಷ್ಮ ಹಾಗೂ ಸಮಗ್ರ ಅರ್ಥಶಾಸ್ತ್ರ ಅನ್ನುವಂತಹ ಪದಗಳನ್ನು ಮೊಟ್ಟಮೊದಲ ಬಾರಿಗೆ ಬಳಸಿದಂತಹ ಕೀರ್ತಿ ಓಸ್ಲೋ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಪ್ರೊಫೆಸರ್ ರ್ಯಾಗ್ನರ್ ಫ್ರಿಶ್ಚ್ ಇವರು 1920ರಲ್ಲಿ ಒಂದು ಪುಸ್ತಕವನ್ನು ಪ್ರಕಟಿಸ್ತಾರೆ. ಆ ಪುಸ್ತಕದ ಹೆಸರು ದ ಪ್ರಾಪಗೇಷನ್ ಪ್ರಾಬ್ಲಮ್ಸ್ ಆ್ಯಂಡ್ ಇಂಪಲ್ಸ್ ಪ್ರಾಬ್ಲಮ್ಸ್ ಇನ್ ಡೈನಾಮಿಕ್ ಇಕನಾಮಿಕ್ಸ್. 1920ರಲ್ಲಿ ಓಸ್ಲೋ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಪ್ರೊಫೆಸರ್ ರ್ಯಾಗ್ನರ್ ಫ್ರಿಶ್ಚ್ ಇವರು ಪ್ರಕಟಿಸಿದಂತಹ ಪುಸ್ತಕ ದ ಪ್ರಾಪಗೇಷನ್ ಪ್ರಾಬ್ಲಮ್ಸ್, ಇಂಪಲ್ಸ್ ಪ್ರಾಬ್ಲಮ್ಸ್ ಇನ್ ಡೈನಾಮಿಕ್ ಇಕನಾಮಿಕ್ಸ್. ಇದರಲ್ಲಿ ಅರ್ಥಶಾಸ್ತ್ರವನ್ನು ಎರಡು ಭಾಗಗಳಾಗಿ ವಿಂಗಡಿಸ್ತಾರೆ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಮತ್ತೊಂದು ಸಮಗ್ರ ಅರ್ಥಶಾಸ್ತ್ರ. ವಾಸ್ತವವಾಗಿ ನಾವು ಇಡೀ ಆರ್ಥಿಕ ಸಿದ್ಧಾಂತವನ್ನು ಈ ಎರಡು ತಲೆಬರಹದ ಅಡಿಯಲ್ಲಿ ಅಧ್ಯಯನ ಮಾಡ್ತೇವೆ: ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಸೂಕ್ಷ್ಮ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಅಧ್ಯಯನದ ಸಾಂಪ್ರದಾಯಿಕ ವಿಧಾನ, ಅಂದರೆ ಅತ್ಯಂತ ಹಳೆಯ ವಿಧಾನ ಆಗಿದೆ. ಸೂಕ್ಷ್ಮ ಅರ್ಥಶಾಸ್ತ್ರೀಯ ವಿಶ್ಲೇಷಣೆಯನ್ನು ಅಭಿವೃದ್ಧಿಪಡಿಸಿದಂತಹ ಕೀರ್ತಿ ಅರ್ಥಶಾಸ್ತ್ರದ ಪಿತಾಮಹ ಆ್ಯಡಮ್ ಸ್ಮಿತ್, ಸಂಪ್ರದಾಯ ಪಂಥದ ನಾಯಕ ಡೇವಿಡ್ ರಿಕಾರ್ಡೋ, JB ಸೇ, ಆಲ್ಫ್ರೆಡ್ ಮಾರ್ಷಲ್, AC ಪಿಗು ಮೊದಲಾದ ಅರ್ಥಶಾಸ್ತ್ರಜ್ಞರಿಗೆ ಸಲ್ಲತ್ತೆ. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದವರು ಒಂದು ಸಂಪ್ರದಾಯ ಪಂಥೀಯರು ಮತ್ತು ನವಸಂಪ್ರದಾಯ ಪಂಥೀಯರು. ಸೂಕ್ಷ್ಮ ಅರ್ಥಶಾಸ್ತ್ರ ವಿಶ್ಲೇಷಣೆ ತನ್ನ ಉತ್ತುಂಗ ಹಂತವನ್ನು ತಲುಪಿದ್ದು ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರ ಕಾಲದಲ್ಲಿ. ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರು 1890ರಲ್ಲಿ ಪ್ರಕಟಿಸಿದಂತಹ ಪ್ರಿನ್ಸಿಪಲ್ಸ್ ಆಫ್ ಇಕನಾಮಿಕ್ಸ್ ಅನ್ನುವ ಪುಸ್ತಕ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ತಂದುಕೊಡ್ತು. ಇದು ಸೂಕ್ಷ್ಮ ಅರ್ಥಶಾಸ್ತ್ರ. ಆದರೆ ಸಮಗ್ರ ಅರ್ಥಶಾಸ್ತ್ರ ಅನ್ನುವಂತಹ ಪದ ಅತಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿದ್ದು ಕೇನ್ಸ್ ರವರ ಕಾಲದಲ್ಲಿ. ಆದರೆ ಅದಕ್ಕೆ ಮುಂಚಿತವಾಗಿ 16ನೇ ಶತಮಾನದಲ್ಲಿ ವಾಣಿಜ್ಯ ಪಂಥದವರು ಈ ಪದವನ್ನು ಬಳಸಿದರು. ಆದರೆ ಸಮಗ್ರ ಅರ್ಥಶಾಸ್ತ್ರ ತನ್ನ ಉತ್ತುಂಗ ಹಂತವನ್ನು ತಲುಪಿದ್ದು JM ಕೇನ್ಸ್ ರವರ ಕಾಲದಲ್ಲಿ. ಅವರ ಪುಸ್ತಕ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ, ಆ ಪುಸ್ತಕವನ್ನು ಪ್ರಕಟಿಸಿ ಆದ ನಂತರ ಸಮಗ್ರ ಅರ್ಥಶಾಸ್ತ್ರ ತನ್ನದೇ ಆದಂತಹ ಛಾಪನ್ನು ಮೂಡಿಸಲಿಕ್ಕೆ ಪ್ರಾರಂಭಿಸಿತು. ಕೇನ್ಸ್ ರವರ ಜೊತೆಗೆ ಲಿಯೋನ್ ವಾಲ್ರಾಸ್, ನಟ್ವಿಕ್ಸೆಲ್ ಮೊದಲಾದವರು ಕೂಡ ಸಮಗ್ರ ಆರ್ಥಿಕ ವಿಶ್ಲೇಷಣೆಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಅರ್ಥಶಾಸ್ತ್ರದ ಎರಡು ಭಾಗಗಳಲ್ಲಿ ಒಂದು. ಸೂಕ್ಷ್ಮ ಹಾಗೂ ಸಮಗ್ರ ಅರ್ಥಶಾಸ್ತ್ರ ಅನ್ನುವಂತಹ ಪದಗಳನ್ನು ಬಳಸಿದ ಕೀರ್ತಿ ಓಸ್ಲೋ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಪ್ರೊಫೆಸರ್ ರ್ಯಾಗ್ನರ್ ಫ್ರಿಶ್ಚ್ ರವರಿಗೆ ಸಲ್ಲತ್ತೆ. ಅವರ ಪುಸ್ತಕ ದ ಪ್ರಾಪಗೇಷನ್ ಪ್ರಾಬ್ಲಮ್ಸ್ ಆ್ಯಂಡ್ ಇಂಪಲ್ಸ್ ಪ್ರಾಬ್ಲಮ್ಸ್ ಇನ್ ಡೈನಾಮಿಕ್ ಎಕನಾಮಿಕ್ಸ್. ಈ ಪಾರಿಭಾಷಿಕ ಪದಗಳನ್ನು ನಾವು ಇಡೀ ಆರ್ಥಿಕ ಸಿದ್ಧಾಂತವನ್ನು ಅಧ್ಯಯನ ಮಾಡಲಿಕ್ಕೆ ಅಂತ ನಾವು ವಿಂಗಡಿಸಿ ಬಳಸ್ತೇವೆ. ಸೂಕ್ಷ್ಮ ಅರ್ಥಶಾಸ್ತ್ರ ಅರ್ಥಶಾಸ್ತ್ರದ ಸಾಂಪ್ರದಾಯಿಕ ವಿಧಾನ. ಇದರ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟವರು ಆ್ಯಡಮ್ ಸ್ಮಿತ್, ಡೇವಿಡ್ ರಿಕಾರ್ಡೋ, JB ಸೇ, ಆಲ್ಫ್ರೆಡ್ ಮಾರ್ಷಲ್, AC ಪಿಗು ಮೊದಲಾದವರು. ಆದರೆ ಸೂಕ್ಷ್ಮ ಅರ್ಥಶಾಸ್ತ್ರ ತನ್ನ ಜನಪ್ರಿಯತೆಯ ಉತ್ತುಂಗ ಹಂತವನ್ನು ತಲುಪಿದ್ದು ಆಲ್ಫ್ರೆಡ್ ಮಾರ್ಷಲ್ ರವರು 1890ರಲ್ಲಿ ಪ್ರಕಟಿಸಿದ ಅವರ ಪುಸ್ತಕ ಪ್ರಿನ್ಸಿಪಲ್ಸ್ ಆಫ್ ಇಕನಾಮಿಕ್ಸ್ ಆ ಸಂದರ್ಭದಲ್ಲಿ. ಸಮಗ್ರ ಅರ್ಥಶಾಸ್ತ್ರ ಅನ್ನುವಂತಹ ಪದವನ್ನು 16ನೇ ಶತಮಾನದಲ್ಲಿಯೇ ವಾಣಿಜ್ಯ ಪಂಥೀಯರು, ಕೃಷಿ ಪಂಥಕ್ಕಿಂತ ಮೊದಲೇ ಇದ್ದಂತಹ ಪಂಥ, ಅವರು ಇದನ್ನು ಬಳಸ್ತಾರೆ. ಆದರೆ ಸಮಗ್ರ ಅರ್ಥಶಾಸ್ತ್ರ
ತನ್ನ ಉತ್ತುಂಗ ಹಂತವನ್ನು ತಲುಪಿದ್ದು ಜೆ.ಎಂ. ಕೇನ್ಸ್ರವರ ಕಾಲ. ಅವರ ಪುಸ್ತಕ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿಯನ್ನು ಪ್ರಕಟಿಸಿದ ನಂತರ ಕೇನ್ಸ್ನ ಜೊತೆಗೆ ಲಿಯೋನ್ ವಾಲ್ರಾಸ್, ನಟ್ವಿಕ್ಸೆಲ್ ಮೊದಲಾದವರು ಕೂಡ ಇದರ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಇಷ್ಟು ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಸ್ತಾವನೆ, ಇಂಟ್ರೊಡಕ್ಷನ್ ಅಂತ ಕರಿತೇವೆ. ಮುಂದುವರೆದಂತೆ ಈಗ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನು, ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನುವಂತಹ ಪದ ಹೇಗೆ ಬಂತು, ಯಾವ ಅರ್ಥಶಾಸ್ತ್ರಜ್ಞರು ಇದಕ್ಕೆ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ ಅನ್ನೋದನ್ನು ಕಲಿಯುವ. ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನುವಂತಹ ಪದ ಕನ್ನಡ ಪದ. ಇದು ಆಂಗ್ಲ ಭಾಷೆಯ ಮೈಕ್ರೋನಿಂದ ಬಂದಿದೆ. ಮೈಕ್ರೋ ಎಂಬ ಪದ ಗ್ರೀಕ್ ಭಾಷೆಯ ಮೈಕ್ರೋಸ್ನಿಂದ ಬಂದಿದೆ. ಮೈಕ್ರೋಸ್ MIKROS. ಇಂಗ್ಲೀಷ್ನ ಮೈಕ್ರೋ MICRO. ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಬೇಕು. ಇಂಗ್ಲೀಷ್ನ ಮೈಕ್ರೋ MICRO ಈ ಪದ ಗ್ರೀಕ್ ಭಾಷೆಯ ಮೈಕ್ರೋಸ್ MIKROS ನಿಂದ ಬಂದಿದೆ. ಗ್ರೀಕ್ ಭಾಷೆಯಲ್ಲಿ ಮೈಕ್ರೋಸ್ ಎಂದರೆ ಚಿಕ್ಕದು ಅಥವಾ ಸಣ್ಣದು ಅಥವಾ ದಶಲಕ್ಷದ ಒಂದು ಭಾಗ ಅಂತ ಅರ್ಥ. ಗ್ರೀಕ್ ಭಾಷೆಯಲ್ಲಿ ಮೈಕ್ರೋಸ್ ಅಂದರೆ ಚಿಕ್ಕದು ಅಥವಾ ಸಣ್ಣದು ಅಥವಾ ದಶಲಕ್ಷದ ಒಂದು ಭಾಗ ಅಂತ ಕರಿತೇವೆ. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಇಡೀ ಅರ್ಥವ್ಯವಸ್ಥೆಯ ಸಣ್ಣ ಸಣ್ಣ ಘಟಕಗಳು ಹಾಗೂ ಭಾಗವನ್ನು ಕುರಿತು ಅಧ್ಯಯನ ಮಾಡುತ್ತೆ. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರವು ಅರ್ಥಶಾಸ್ತ್ರದ ಒಂದು ಭಾಗವಾಗಿದ್ದು ಇದು ಇಡೀ ಅರ್ಥವ್ಯವಸ್ಥೆಯ ಸಣ್ಣ ಅತಿ ಸಣ್ಣ ಘಟಕಗಳನ್ನು ಹಾಗೂ ಭಾಗಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ. ಅಂದರೆ ಒಬ್ಬ ವ್ಯಕ್ತಿ, ಒಬ್ಬ ಅನುಭೋಗಿ, ಒಬ್ಬ ಉತ್ಪಾದನಕಾರ, ಒಂದು ಉದ್ಯಮ ಘಟಕ, ವೈಯಕ್ತಿಕ ಬೆಲೆಗಳು, ನಿರ್ದಿಷ್ಟ ಸರಕು, ಹೀಗೆ ಆರ್ಥಿಕ ವ್ಯವಸ್ಥೆಯ ಸಣ್ಣ ಸಣ್ಣ ಘಟಕ ಅಥವಾ ವಿಭಾಗಗಳನ್ನು ಕುರಿತು ಕೂಲಂಕುಷವಾಗಿ ಅಧ್ಯಯನ ಮಾಡುವ ಅರ್ಥಶಾಸ್ತ್ರದ ಒಂದು ಭಾಗವನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೇವೆ. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಕೇವಲ ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿ ಸಣ್ಣ ಸಣ್ಣ ಘಟಕಗಳನ್ನು, ಸಣ್ಣ ಸಣ್ಣ ಭಾಗಗಳನ್ನು ಮಾತ್ರ ಅಧ್ಯಯನ ಮಾಡುತ್ತೆ. ಆ ಸಣ್ಣ ಸಣ್ಣ ಭಾಗಗಳು ಯಾವುದು? ಒಬ್ಬ ವ್ಯಕ್ತಿ, ಒಬ್ಬ ಅನುಭೋಗಿ, ಒಬ್ಬ ಉತ್ಪಾದನಾಕಾರ, ಒಂದು ಉದ್ಯಮ ಘಟಕ, ವೈಯಕ್ತಿಕ ಬೆಲೆಗಳು, ನಿರ್ದಿಷ್ಟ ಸರಕುಗಳು, ಹೀಗೆ ಇಡೀ ಅರ್ಥವ್ಯವಸ್ಥೆಯ ಸಣ್ಣ ಸಣ್ಣ ಘಟಕ ಮತ್ತು ವಿಭಾಗಗಳನ್ನು ಕೂಲಂಕುಷವಾಗಿ ಸೂಕ್ಷ್ಮವಾಗಿ ಅಧ್ಯಯನ ಮಾಡುತ್ತೆ. ಹಾಗಾಗಿ ಇಡೀ ಅರ್ಥವ್ಯವಸ್ಥೆಯನ್ನು ಸೂಕ್ಷ್ಮ ದರ್ಶಕ ಯಂತ್ರದಿಂದ ನೋಡುವ ರೀತಿಯಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತೆ. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಇಡೀ ಅರ್ಥವ್ಯವಸ್ಥೆಯ ಸೂಕ್ಷ್ಮ ದರ್ಶಕ ನೋಟವನ್ನು ನೀಡುತ್ತೆ. ಸೂಕ್ಷ್ಮ ದರ್ಶಕ ನೋಟ ಅಂದರೆ ನಾವು ಚಿಕ್ಕ ಚಿಕ್ಕ ಅಣುಗಳನ್ನು, ವೈರಾಣುಗಳನ್ನು ಸೂಕ್ಷ್ಮ ದರ್ಶಕದಲ್ಲಿ ನೋಡಿದ ಹಾಗೆಯೇ ಇಡೀ ಅರ್ಥವ್ಯವಸ್ಥೆಯ ಒಂದೊಂದೇ ಘಟಕವನ್ನು ಸ್ಥೂಲವಾಗಿ, ಕೂಲಂಕುಷವಾಗಿ, ಸೂಕ್ಷ್ಮವಾಗಿ ಗಮನಿಸುವಂತಹ ಕೆಲಸವನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಮಾಡುತ್ತೆ. ಹಾಗಾಗಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಹೇಗೆ ವ್ಯಾಖ್ಯಾನಿಸ್ಬೋದು, ಅಂದರೆ ಹೇಗೆ ಅರ್ಥೈಸ್ಬೋದು ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅರ್ಥಶಾಸ್ತ್ರದ ಒಂದು ಭಾಗವಾಗಿದ್ದು ಅರ್ಥವ್ಯವಸ್ಥೆಯ ಸಣ್ಣ ಅತಿ ಸಣ್ಣ ಭಾಗಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡುತ್ತೆ. ಇಲ್ಲಿ ಅಧ್ಯಯನದ ವಿಚಾರಗಳು ಅಂದರೆ ಒಬ್ಬ ವ್ಯಕ್ತಿ, ಒಬ್ಬ ಅನುಭೋಗಿ, ಒಬ್ಬ ಉತ್ಪಾದನಕಾರ, ಒಂದು ಉದ್ಯಮ ಘಟಕ, ವೈಯಕ್ತಿಕ ಬೆಲೆಗಳು, ನಿರ್ದಿಷ್ಟ ಸರಕುಗಳು, ಹೀಗೆ ಅರ್ಥವ್ಯವಸ್ಥೆಯ ಒಂದೊಂದೇ ಘಟಕವನ್ನು ಆಯ್ಕೆ ಮಾಡಿಕೊಂಡು ಆ ಘಟಕವನ್ನು ಸ್ಥೂಲವಾಗಿ, ಕೂಲಂಕುಷವಾಗಿ, ಸೂಕ್ಷ್ಮವಾಗಿ ಅಧ್ಯಯನ ಮಾಡುತ್ತೆ. ಒಟ್ಟಾರೆಯಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಇಡೀ ಅರ್ಥವ್ಯವಸ್ಥೆಯ ಸೂಕ್ಷ್ಮ ದರ್ಶಕ ನೋಟವನ್ನು ನಮಗೆ ಒದಗಿಸುತ್ತೆ. ಸೂಕ್ಷ್ಮ ಅರ್ಥಶಾಸ್ತ್ರ ಎಂಬ ಕನ್ನಡ ಪದ ಇಂಗ್ಲೀಷ್ ಭಾಷೆಯ ಮೈಕ್ರೋನಿಂದ ಬಂದಿದೆ. ಇಂಗ್ಲೀಷ್ ಭಾಷೆಯ ಮೈಕ್ರೋ ಅನ್ನುವಂತಹ ಪದ ಗ್ರೀಕ್ ಭಾಷೆಯ ಮೈಕ್ರೋಸ್ನಿಂದ ಬಂದಿದೆ. ಮೈಕ್ರೋಸ್ ಎಂದರೆ ಚಿಕ್ಕದು ಅಥವಾ ಸಣ್ಣದು ಅಥವಾ ದಶಲಕ್ಷದ ಒಂದು ಭಾಗ ಅಂತ ನಾವು ಅರ್ಥೈಸ್ತೇವೆ. ಇಷ್ಟು ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥ. ಮುಂದುವರೆದಂತೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಅರ್ಥಶಾಸ್ತ್ರಜ್ಞರು ನೀಡಿರುವಂತಹ ವ್ಯಾಖ್ಯಾನಗಳನ್ನು ಈಗ ಗಮನಿಸೋಣ.
ಮೊದಲನೇದಾಗಿ ಪ್ರೊಫೆಸರ್ ಕೆ.ಇ. ಬೌಲ್ಡಿಂಗ್. ಪ್ರೊಫೆಸರ್ ಕೆ.ಇ. ಬೌಲ್ಡಿಂಗ್ ಅವರ ಪ್ರಕಾರ ಸೂಕ್ಷ್ಮ ಅರ್ಥಶಾಸ್ತ್ರವು ನಿರ್ದಿಷ್ಟ ಉದ್ಯಮಗಳ, ನಿರ್ದಿಷ್ಟ ಕುಟುಂಬಗಳ, ವೈಯಕ್ತಿಕ ಬೆಲೆಗಳ, ವೇತನಗಳ, ಆದಾಯಗಳ, ನಿರ್ದಿಷ್ಟ ಕೈಗಾರಿಕೆಗಳ, ನಿರ್ದಿಷ್ಟ ಸರಕುಗಳ ಅಧ್ಯಯನವಾಗಿದೆ. ಬೌಲ್ಡಿಂಗ್ ಹೇಳೋ ಹಾಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಏನನ್ನು ಅಧ್ಯಯನ ಮಾಡುತ್ತೆ? ನಿರ್ದಿಷ್ಟ ಉದ್ಯಮಗಳನ್ನು, ನಿರ್ದಿಷ್ಟ ಕುಟುಂಬಗಳನ್ನು, ವೈಯಕ್ತಿಕ ಬೆಲೆಗಳನ್ನು, ವೇತನಗಳನ್ನು, ಆದಾಯಗಳನ್ನು, ನಿರ್ದಿಷ್ಟ ಕೈಗಾರಿಕೆಗಳನ್ನು, ನಿರ್ದಿಷ್ಟ ಸರಕುಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ. ಅಂದರೆ ಉದ್ಯಮ, ಕುಟುಂಬ, ಬೆಲೆ, ವೇತನ, ಆದಾಯ, ಕೈಗಾರಿಕೆ ಮತ್ತು ನಿರ್ದಿಷ್ಟ ಸರಕು ಇವೆಲ್ಲವೂ ವೈಯಕ್ತಿಕ ಘಟಕಗಳಾಗಿರ್ತವೆ. ಇವುಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕೆ.ಇ. ಬೌಲ್ಡಿಂಗ್ರವರು ಹೇಳ್ತಾರೆ. ಇದು ತುಂಬ ಮುಖ್ಯವಾದ ವ್ಯಾಖ್ಯಾನ. ಎರಡನೇದಾಗಿ ಪ್ರೊಫೆಸರ್ ಮ್ಯಾಕ್ಕೊನೆಲ್. ಪ್ರೊಫೆಸರ್ ಮ್ಯಾಕ್ಕೊನೆಲ್ ಅವರು ಹೇಳೋ ಹಾಗೆ ಸೂಕ್ಷ್ಮ ಅರ್ಥಶಾಸ್ತ್ರವು ನಿರ್ದಿಷ್ಟ ಆರ್ಥಿಕ ಘಟಕಗಳ ಅಧ್ಯಯನ ಹಾಗೂ ಆ ವೈಯಕ್ತಿಕ ಘಟಕಗಳ ನಡವಳಿಕೆಯ ವಿವರವಾದ ಪರಿಗಣನೆಯಾಗಿದೆ. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ನಿರ್ದಿಷ್ಟ ಆರ್ಥಿಕ ಘಟಕಗಳನ್ನು ಅಧ್ಯಯನ ಮಾಡುತ್ತೆ. ಈಗ ಸೂಕ್ಷ್ಮ ಅರ್ಥಶಾಸ್ತ್ರ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ಇಲ್ಲಿ ನಾವು ಅಧ್ಯಯನ ಮಾಡುವಂತಹ ವಿಚಾರ ಕೇವಲ ಆರ್ಥಿಕ ಘಟಕಗಳು ಮಾತ್ರ. ಯಾವುದೇ ಆರ್ಥಿಕೇತರ ಘಟಕವನ್ನು ನಾವು ಅಧ್ಯಯನ ಮಾಡಲಿಕ್ಕಿಲ್ಲ. ಆರ್ಥಿಕ ಘಟಕಗಳು ಅಂದರೆ ಏನು? ಯಾವುದನ್ನು ನಾವು ಹಣ ಕೊಟ್ಟು ಕೊಂಡ್ಕೊಳ್ತೇವೋ, ಯಾವುದರ ಸೇವೆಗೆ ಹಣ ನಾವು ಕೊಡಬೇಕಾಗುತ್ತೋ ಅಂತಹ ಸರಕು ಮತ್ತು ಸೇವೆ ಆರ್ಥಿಕ ಘಟಕ ಆಗಿರುತ್ತೆ. ಸೂಕ್ಷ್ಮ ಅರ್ಥಶಾಸ್ತ್ರ ನಿರ್ದಿಷ್ಟ ಎಲ್ಲ ಆರ್ಥಿಕ ಘಟಕಗಳನ್ನು ಅಲ್ಲ, ನಿರ್ದಿಷ್ಟ ಆರ್ಥಿಕ ಘಟಕಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ. ಅದರ ಜೊತೆಗೆ ಆ ವೈಯಕ್ತಿಕ ಘಟಕಗಳ ನಡವಳಿಕೆಯ ವಿವರವಾದ ಪರಿಗಣನೆಯಾಗಿರುತ್ತೆ. ಅದರ ಜೊತೆಗೆ ಪ್ರತಿಯೊಂದು ವೈಯಕ್ತಿಕ ಘಟಕಗಳ ಬಿಹೇವಿಯರ್, ನಡವಳಿಕೆಯನ್ನು, ಪ್ರವೃತ್ತಿಯನ್ನು ವಿವರವಾಗಿ ಅಂದರೆ ಕೂಲಂಕುಷವಾಗಿ, ಸೂಕ್ಷ್ಮವಾಗಿ ಪರಿಗಣಿಸುತ್ತೆ. ಅಂತಹ ಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಮ್ಯಾಕ್ಕೊನೆಲ್ ಅವರು ಕರೀತಾರೆ. ಇಲ್ಲಿ ಎರಡು ವಿಚಾರ ಹೇಳ್ತಾರೆ. ಒಂದು, ನಿರ್ದಿಷ್ಟ ಆರ್ಥಿಕ ಘಟಕಗಳನ್ನು ಅಧ್ಯಯನ ಮಾಡುತ್ತೆ. ಎರಡನೇದಾಗಿ ವೈಯಕ್ತಿಕ ಘಟಕಗಳ ನಡವಳಿಕೆಯನ್ನು ವಿವರವಾಗಿ ಪರಿಗಣಿಸುತ್ತೆ. ಮೂರನೇ ಡೆಫಿನಿಷನ್ ಪ್ರೊಫೆಸರ್ ಗಾರ್ಡ್ನರ್ ಆಕ್ಲೆ. ಪ್ರೊಫೆಸರ್ ಗಾರ್ಡ್ನರ್ ಆಕ್ಲೆ ರವರು ಹೇಳೋ ಹಾಗೆ ಸೂಕ್ಷ್ಮ ಅರ್ಥಶಾಸ್ತ್ರವು ಕೈಗಾರಿಕೆಗಳು, ಉತ್ಪನ್ನಗಳು ಮತ್ತು ಉದ್ಯಮಗಳ ನಡುವೆ ಒಟ್ಟು ಉತ್ಪನ್ನದ ವಿಭಜನೆ ಮತ್ತು ಪೈಪೋಟಿಯುಕ್ತ ಗುಂಪುಗಳ ನಡುವೆ ಸಂಪನ್ಮೂಲ ಹಂಚಿಕೆಯ ವಿಚಾರವನ್ನು ಕುರಿತು ಅಭ್ಯಸಿಸುತ್ತದೆ. ಅದು ಆದಾಯ ವಿತರಣೆಯ ಸಮಸ್ಯೆಯನ್ನು ಪರಿಗಣಿಸುತ್ತದೆ. ನಿರ್ದಿಷ್ಟ ಸರಕು ಮತ್ತು ಸೇವೆಗಳ ಸಾಪೇಕ್ಷ ಬೆಲೆಗಳಲ್ಲಿ ಅದು ಆಸಕ್ತಿ ಹೊಂದಿರುತ್ತದೆ. ಇವರು ಸ್ವಲ್ಪ ವಿಶಾಲವಾದ ವ್ಯಾಖ್ಯಾನವನ್ನು ಕೊಡ್ತಾರೆ. ಸೂಕ್ಷ್ಮ ಅರ್ಥಶಾಸ್ತ್ರ ಏನನ್ನು ಅಧ್ಯಯನ ಮಾಡುತ್ತೆ? ಕೈಗಾರಿಕೆಗಳು, ಉತ್ಪನ್ನಗಳು ಮತ್ತು ಉದ್ಯಮಗಳ ನಡುವೆ ನಿರ್ದಿಷ್ಟ ಉತ್ಪನ್ನದ ವಿಭಜನೆಯನ್ನು ಕುರಿತು ಅಧ್ಯಯನ ಮಾಡುತ್ತೆ. ಹೇಗೆ ಉತ್ಪಾದನೆಯಾದಂತಹ ಉತ್ಪನ್ನ ಕೈಗಾರಿಕೆಗಳು, ಉತ್ಪನ್ನಗಳು ಮತ್ತು ಉದ್ಯಮಗಳ ನಡುವೆ ಹೇಗೆ ಹಂಚಿ ಹೋಗಿದೆ ಎನ್ನುವುದನ್ನು ಕುರಿತು ಅಧ್ಯಯನ ಮಾಡುತ್ತೆ. ಜೊತೆಗೆ ಪೈಪೋಟಿಯುಕ್ತ ಗುಂಪುಗಳ ನಡುವೆ ಸಂಪನ್ಮೂಲ ಹಂಚಿಕೆಯ ವಿಚಾರವನ್ನು ಕುರಿತು ಅಧ್ಯಯನ ಮಾಡುತ್ತೆ. ಏನು ಆರ್ಥಿಕತೆಯಲ್ಲಿ ಲಭ್ಯ ಇದೆ ಸಂಪನ್ಮೂಲ, ಅದು ಹೇಗೆ ವಿವಿಧ ಗುಂಪುಗಳ ನಡುವೆ ಹಂಚಿ ಹೋಗಿದೆ ಅನ್ನೋದನ್ನು ಅಧ್ಯಯನ ಮಾಡುತ್ತೆ. ಜೊತೆಗೆ ಸಮಾಜದಲ್ಲಿ ಆದಾಯ ಮತ್ತು ಸಂಪತ್ತು ಹೇಗೆ ವಿತರಣೆಯಾಗಿದೆ ಅನ್ನುವಂಥ ಸಮಸ್ಯೆಯನ್ನು ಇದು ಪರಿಗಣಿಸುತ್ತೆ. ಜೊತೆಗೆ ನಿರ್ದಿಷ್ಟ ಸರಕು ಮತ್ತು ಸೇವೆಗಳ ಸಾಪೇಕ್ಷ ಬೆಲೆಗಳಲ್ಲಿ ಅದು ಆಸಕ್ತಿಯನ್ನು ಹೊಂದಿದೆ. ಅಂದರೆ ನಿರ್ದಿಷ್ಟ ಎಲ್ಲ ಸರಕುಗಳಲ್ಲ, ನಿರ್ದಿಷ್ಟ ಸರಕು ಮತ್ತು ಸೇವೆಗಳ ಸಾಪೇಕ್ಷ ಬೆಲೆಗಳನ್ನು ಇದು ಕುರಿತು ಅಧ್ಯಯನ ಮಾಡುತ್ತೆ. ಇದು ಗಾರ್ಡ್ನರ್ ಆಕ್ಲೆರವರು ಹೇಳಿದ್ದು. ಮುಂದುವರಿದಂತೆ ಪ್ರೊಫೆಸರ್ ಹ್ಯಾನ್ಸನ್ ರವರು ಹೇಳ್ತಾರೆ, ಸೂಕ್ಷ್ಮ ಅರ್ಥಶಾಸ್ತ್ರವು ವೈಯಕ್ತಿಕ ಉದ್ಯಮಗಳು, ಅವುಗಳ ಉತ್ಪಾದನೆ ಮತ್ತು ವೆಚ್ಚ, ವೈಯಕ್ತಿಕ ಸರಕುಗಳ ಉತ್ಪಾದನೆ ಮತ್ತು ಬೆಲೆ ನಿರ್ಧಾರ, ವೈಯಕ್ತಿಕ ವೇತನ, ಹೀಗೆ
ಹಲವು ಅಂಶಗಳಿಗೆ ಸಂಬಂಧಪಟ್ಟಂತಹ ಅರ್ಥಶಾಸ್ತ್ರದ ಒಂದು ಶಾಖೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹ್ಯಾನ್ಸನ್ ಹೇಳ್ತಾರೆ, ಸೂಕ್ಷ್ಮ ಅರ್ಥಶಾಸ್ತ್ರ ಒಂದು ಅರ್ಥಶಾಸ್ತ್ರದ ಶಾಖೆ. ಏನನ್ನು ಅಧ್ಯಯನ ಮಾಡುತ್ತೆ? ವೈಯಕ್ತಿಕ ಉದ್ಯಮಗಳು, ಅವುಗಳ ಉತ್ಪಾದನೆ ಮತ್ತು ವೆಚ್ಚ. ಒಂದೊಂದೇ ಉದ್ಯಮ ಹೇಗೆ ಉತ್ಪಾದಿಸುತ್ತೆ ಮತ್ತು ಅದಕ್ಕೆ ಉತ್ಪಾದನೆಗೆ ತಗುಲಿದಂತಹ ವೆಚ್ಚವನ್ನು ಅಧ್ಯಯನ ಮಾಡುತ್ತೆ. ವೈಯಕ್ತಿಕ ಸರಕುಗಳ ಉತ್ಪಾದನೆಯನ್ನು ಕುರಿತು ಅಧ್ಯಯನ ಮಾಡುತ್ತೆ ಮತ್ತು ವೈಯಕ್ತಿಕ ಸರಕುಗಳ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ ಅನ್ನೋದನ್ನು ಅಧ್ಯಯನ ಮಾಡುತ್ತೆ. ವೈಯಕ್ತಿಕ ವೇತನಗಳು, ಒಬ್ಬೊಬ್ಬ ವ್ಯಕ್ತಿಯ ವೇತನ ಹೇಗೆ ನಿರ್ಧಾರ ಆಗುತ್ತೆ ಅನ್ನೋದನ್ನು ಕುರಿತು ಅಧ್ಯಯನ ಮಾಡುತ್ತೆ. ಹೀಗೆ ಹ್ಯಾನ್ಸನ್ ರವರು ವೈಯಕ್ತಿಕ ಘಟಕಗಳ ಅಧ್ಯಯನವನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿ ವ್ಯಾಖ್ಯಾನಿಸಿದ್ದಾರೆ. ಹೀಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಇಡೀ ಅರ್ಥವ್ಯವಸ್ಥೆಯನ್ನು ಕುರಿತು ಒಟ್ಟಾರೆಯಾಗಿ ಅಧ್ಯಯನ ಮಾಡುವುದಿಲ್ಲ. ಬದಲಿಗೆ ಅದು ಒಂದೊಂದು ಅಥವಾ ಕೆಲವು ಘಟಕಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಅವುಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡುತ್ತೆ. ಇದನ್ನು ನಾವು ಒಂದು ದೃಷ್ಟಾಂತಕ್ಕೆ ಹೋಲಿಕೆ ಮಾಡ್ತೇವೆ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಂದು ಕಾಡನ್ನು ಒಟ್ಟಾರೆಯಾಗಿ ಅಧ್ಯಯನ ಮಾಡೋದಿಲ್ಲ. ಬದಲಿಗೆ ಆ ಕಾಡಿನಲ್ಲಿ ಇರುವಂತಹ ಪ್ರತಿ ಮರ, ಪ್ರತಿ ಗಿಡ, ಪ್ರತಿ ಬಳ್ಳಿಯನ್ನು ಕುರಿತು ಅಧ್ಯಯನ ಮಾಡ್ತೇವೆ. ಇಡೀ ಕಾಡನ್ನೇ ಅಧ್ಯಯನ ಮಾಡಿದರೆ ಅದು ಸಮಗ್ರ ಅರ್ಥಶಾಸ್ತ್ರ. ಕಾಡಿನಲ್ಲಿ ಇರುವ ಒಂದೊಂದೇ ಮರ, ಗಿಡ, ಬಳ್ಳಿಗಳನ್ನು ಪ್ರತ್ಯೇಕವಾಗಿ ಅಧ್ಯಯನ ಮಾಡಿದರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ. ಹೀಗೆ ಇಡೀ ರಾಷ್ಟ್ರದ ಆದಾಯದ ಬದಲು ವೈಯಕ್ತಿಕ ಆದಾಯ ಅಂದರೆ ಒಬ್ಬ ವ್ಯಕ್ತಿಯ ಆದಾಯ, ಒಟ್ಟು ಅನುಭೋಗದ ಬದಲು ವೈಯಕ್ತಿಕ ಅನುಭೋಗ, ಒಟ್ಟು ಉಳಿತಾಯದ ಬದಲು ವೈಯಕ್ತಿಕ ಉಳಿತಾಯ, ಒಟ್ಟು ಹೂಡಿಕೆಯ ಬದಲು ವೈಯಕ್ತಿಕ ಹೂಡಿಕೆ ಮುಂತಾದ ಅಂಶಗಳನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತೆ. ಇಡೀ ಆರ್ಥಿಕತೆಗೆ ಬದಲಾಗಿ ವೈಯಕ್ತಿಕ ಘಟಕಗಳನ್ನು ಕುರಿತು ಇದು ಅಧ್ಯಯನ ಮಾಡ್ತಾ ಹೋಗುತ್ತೆ. ಹೀಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದು ಪ್ರತಿಯೊಂದು ಘಟಕದ, ಪ್ರತಿಯೊಂದು ಭಾಗದ ಕೂಲಂಕುಷ ಅಧ್ಯಯನವಾಗಿರುತ್ತೆ. ಒಂದು ವಸ್ತು, ಅದರ ಬೆಲೆ, ಒಬ್ಬ ವ್ಯಕ್ತಿ, ಅವನ ಆದಾಯ, ಒಂದು ಉದ್ಯಮ, ಅದರ ಉತ್ಪಾದನೆ, ಹೀಗೆ ಪ್ರತ್ಯೇಕ ಘಟಕಗಳನ್ನು ಇದು ಅಧ್ಯಯನ ಮಾಡ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿ, ಒಂದು ಉದ್ಯಮ, ಒಂದು ಕೈಗಾರಿಕೆಯ ಒಟ್ಟಾರೆ ವರ್ತನೆಯನ್ನು ಕುರಿತು ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತೆ. ಹೀಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಕೇವಲ ವೈಯಕ್ತಿಕ ಘಟಕಗಳನ್ನು ಮಾತ್ರ ಪರಿಗಣಿಸೋದ್ರಿಂದ ಇದನ್ನು ಮ್ಯಾನ್ಸನ್ ಎನ್ನುವ ಅರ್ಥಶಾಸ್ತ್ರಜ್ಞ ಅಣುವಾದಿ ವೈಯಕ್ತಿಕ ವಿಧಾನ ಅಂತ ಅಧ್ಯಯನ ಮಾಡ್ತಾರೆ. ಅಣುವಾದಿ ವೈಯಕ್ತಿಕ ವಿಧಾನ ಅಂತ ಹೇಳಿ ವರ್ಣಿಸ್ತಾರೆ. ಸೂಕ್ಷ್ಮ ಅರ್ಥಶಾಸ್ತ್ರ ಅರ್ಥವ್ಯವಸ್ಥೆಯನ್ನು ಸಣ್ಣ ಸಣ್ಣ ಭಾಗಗಳಾಗಿ ಅಧ್ಯಯನ ಮಾಡೋದ್ರಿಂದ ಇದನ್ನು ತುಣುಕು ವಿಧಾನ ಅಂತಲೂ ಕರೀತಾರೆ. ತುಣುಕು ವಿಧಾನ ವಿವಿಧ ಸರಕುಗಳ ಉತ್ಪಾದನಾ ಅಂದರೆ ಉತ್ಪಾದನಾಂಗಗಳ ಬೆಲೆ ನಿರ್ಧಾರವನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ಇದನ್ನು ಬೆಲೆ ಸಿದ್ಧಾಂತ ಅಂತಲೂ ಕರಿತೇವೆ. ಬೆಲೆ ಸಿದ್ಧಾಂತ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಿರ್ದಿಷ್ಟ ಘಟಕಗಳನ್ನಷ್ಟೇ ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡೋದ್ರಿಂದ ಇದನ್ನು ಪಾರ್ಶ್ವ ಅಥವಾ ಅಪೂರ್ಣ ವಿಶ್ಲೇಷಣೆ ಅಂತಲೂ ಕರಿತೇವೆ. ಹೀಗೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಇರುವ ಬೇರೆ ಬೇರೆ ಹೆಸರುಗಳು: ಅಣುವಾದಿ ವೈಯಕ್ತಿಕ ವಿಧಾನ, ಆಟೋಮಿಸ್ಟಿಕ್ ಇಂಡಿವಿಜುವಲಿಸ್ಟಿಕ್ ಅಪ್ರೋಚ್; ತುಣುಕು ವಿಧಾನ, ಸ್ಲೈಸಿಂಗ್ ಮೆಥಡ್; ಬೆಲೆ ಸಿದ್ಧಾಂತ, ಪ್ರೈಸ್ ಥಿಯರಿ; ಪಾರ್ಶ್ವ ಅಥವಾ ಅಪೂರ್ಣ ವಿಶ್ಲೇಷಣೆ, ಪಾರ್ಷಿಯಲ್ ಎನಾಲಿಸಿಸ್ ಅಂತ ಕರಿತೇವೆ. ಹೀಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಸಣ್ಣ ಸಣ್ಣ ಘಟಕಗಳನ್ನು ಅಧ್ಯಯನ ಮಾಡುವ ಅರ್ಥಶಾಸ್ತ್ರದ ಒಂದು ಭಾಗ ಅಂತ ನಾವು ವರ್ಣಿಸ್ಬೋದು.